ಆಗಿ ತಂಗಿ ಬೆನ್ನ ತಾಕಿತ್ತ ಚೆನ್ನಪ್ಪ ಚೆನ್ನಗೌಡ. ನಮಸ್ಕಾರ. ನಾನಿವತ್ತು ಮಾತಾಡಕ್ಕೆ ಹೊರಟಿರೋದು ಒಬ್ಬ ಹಿರಿಯರ ಬಗ್ಗೆ. ಅವರು ಸಾಮಾನ್ಯ ಜನ ಅಂತ ಪ್ರಸಿದ್ಧ ವ್ಯಕ್ತಿಗಳನ್ನಲ್ಲ, ಆದರೆ ಅವರಿಗೆ ಗೊತ್ತಿದ್ದಂಥ ಕಲೆ ಮತ್ತು ಆ ಕಲೆಯ ಮಹತ್ವ ನಮಗ್ಯಾರೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಗೊತ್ತೂ ಆಗೋದಿಲ್ಲ. ಆ ಕಲೆ ಯಾವುದು ಅಂದರೆ ಕುಂಬಾರಿಕೆ. ನಾನು ಇತ್ತೀಚೆಗೆ ಸುಮಾರು ಕ್ಯಾಂಪ್ಗಳನ್ನು ಅಟೆಂಡ್ ಮಾಡುವಾಗ ಒಂದು ಕ್ಯಾಂಪಿಗೆ ಹಲವಾರು ಇಂಟರ್ನ್ಯಾಷನಲ್ ಶಾಲೆಗಳಿಂದ ಮಕ್ಕಳು ಬರ್ತಾ ಇದ್ದರು. ಸೊ ಹಳ್ಳಿಯ ಆಟಗಳನ್ನು ಕಲಿಯುವುದರ ಜೊತೆಗೆ ಈ ಕುಂಬಾರಿಕೆಯ ಬಗ್ಗೆ ಒಂದು 20 ನಿಮಿಷದವರೆಗೆ ನಮ್ಮ ಕುಂಬಾರಿಕೆಯನ್ನು ಹೇಳ್ಕೊಡ್ತಕ್ಕಂಥ ಜಯಣ್ಣ ಅವ್ರ ಜೊತೆಗೆ ಕಳೀತಾ ಇದ್ದರು. ಅವರು ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳಿಗೆ ಹೇಗೆ ಈ ಕಲೆ ಬಗ್ಗೆ ಹೇಳೋದು ಅನ್ನೋದು ನಾವು ಸ್ವಲ್ಪ ವಿಚಾರ ಮಾಡ್ಬೋದು. ಆದರೆ ಅವರು ಆರಾಮಾಗಿ, ನೋಡಿ ಮಕ್ಕಳೇ, ಇದು ಏನಿದೆಯಲ್ಲ ಈ ಕೋಲು, ಇದು ಕೃಷ್ಣನ ಕೊಳಲು. ನೋಡಿ ಈ ಚಕ್ರ ತಿರುಗ್ತಿದೆಯಲ್ವಾ, ಅದರ ಮೇಲೆ ಮಣ್ಣಿಟ್ಟು ನಾನು ಮಡಿಕೆ ಮಾಡ್ತೀನಲ್ಲ, ಆ ಚಕ್ರ ಕೃಷ್ಣನ ಚಕ್ರ. ನೋಡಿ ಈಗ ಈ ಚಕ್ರದ ಮೇಲಿರುವಂಥ ಮಣ್ಣಿದೆಯಲ್ಲ, ಇದು ನಾವು ಹೇಗಾಗ್ತೀವಿ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಅಂತ ಹೇಳಿ ನಿಧಾನವಾಗಿ ಒಂದು ಸಣ್ಣ ಮುದ್ದೆಯ ಆಕಾರದ ಒಂದು ಮಣ್ಣನ್ನು ತಗೊಂಡು ಅದನ್ನು ನಿಧಾನವಾಗಿ ಒಂದು ಸಣ್ಣ ಗಡಿಗೆಯನ್ನು ಮಾಡ್ತಾಯಿದ್ರು. ಮಾಡಿದ್ಮೇಲೆ ನೋಡಿ, ಇದು ನಮ್ಮ ತಲೆ, ಇದು ನಮ್ಮ ಹೊಟ್ಟೆ, ಇದು ನಾವು ಕೂತ್ಕೊಳ್ಳುವ ಜಾಗ ಅಂತ ಹೀಗೆ ಮಕ್ಕಳಿಗೆ ಅಲ್ಲೊಂದು ತತ್ವವೂ ಇದೆ, ಆಮೇಲೆ ಒಂದು ಸಾಮಾನ್ಯ ಜ್ಞಾನವೂ ಇದೆ. ಈ ಎರಡನ್ನು ಅವರಷ್ಟು ಚಂದ ಹೇಳ್ಕೊಡ್ತಾ ಇದ್ದರು. ಅದಲ್ಲದೆ ಆ ಕುಂಬಾರಣ್ಣನ ಬಗ್ಗೆ ಅಥವಾ ಕುಂಬಾರಿಕೆಯ ಬಗ್ಗೆ ನಮ್ಮ ಜಾನಪದರು ಕಟ್ಟಿದಂಥ ಹಾಡುಗಳು, ಅದರಲ್ಲಿ ಒಂದು 3-4 ಸಾಲುಗಳನ್ನು ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳಿಕೊಡ್ತಾ ಇದ್ರು ಮತ್ತು ಮಕ್ಕಳು ಅದನ್ನು ಕಲಿತಾ ಇದ್ರು. ಅವರು ಹೇಳಿದ್ದನ್ನು ಅನುಸರಿಸ್ತಿದ್ರು. ಉದಾಹರಣೆ, ಮುಂಜಾನೆದ್ದು ಕುಂಬಾರಣ್ಣ, ಹಾಲು ಬಾನುಂಡಾನ, ಹಾರ್ಯಾರಿ ಮಣ್ಣ ತುಳಿದಾನ, ಈ ಥರದ ಹಾಡುಗಳು. ಅಥವಾ ಚೆನ್ನಪ್ಪ ಚೆನ್ನಗೌಡ, ಕುಂಬಾರ ಮಾಡಿದ ಕೊಡನವ್ವ. ಇಲ್ಲಿ ಕುಂಬಾರ ಅಂದರೆ ಯಾರು ಪ್ರಶ್ನೆ ಬರುತ್ತಲ್ವಾ. ಈ ಕುಂಬಾರ ಅಂದರೆ ಈ ಜಗತ್ತಿಗೆ ದೇವರು ಅನ್ನೋನು ಕುಂಬಾರ. ಆ ಕುಂಬಾರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅವನ ಪ್ರಕಾರ ನಾವು ರೂಪುಗೊಳ್ಳುತ್ತೀವಿ. ರೂಪ ಬಂದ ಮೇಲೆ ಹೀಗೀಗೆ ನಡೆಯುತ್ತೆ. ಒಂದು ಸಲ ನಾವು ಜಾರಿ ಬಿದ್ದರೆ ನಮ್ಮ ಜೀವನನೇ ಹೋಗುತ್ತೆ. ಅಂದರೆ ಈ ಗಡಿಗೆಗೆ ನಮ್ಮನ್ನು ಹೋಲಿಕೆ ಮಾಡೋದು. ಗಡಿಗೆ ಒಂದು ಸಲ ಜಾರಿ ಬಿದ್ದರೆ ಒಡೆದೋಗುತ್ತೆ. ಹಾಗೆ ನಾವು ಕೂಡ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು, ನೀತಿಗಳನ್ನು ಕಲಿತು ಎಲ್ಲೂ ಜಾರದ ಹಾಗೆ ಏನು ಮಾಡಬೇಕು, ನಾವು ನಡ್ಕೊಳ್ಬೇಕು ಅಥವಾ ನಡೀತಿರಬೇಕು ಅಂತ ಹೀಗೆ ಫಿಲಾಸಫಿ ಮತ್ತು ಒಂದು ಸಾಮಾನ್ಯ ತಿಳುವಳಿಕೆಯನ್ನು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದರು. ಸೊ ಯಾಕೆ ಈ ವಿಷಯ ಬಂತು ಅಂದರೆ, ಇವತ್ತು ನನ್ನ ಹಳೆಯ ಫೋನನ್ನು ಚೆಕ್ ಮಾಡಬೇಕಾದ್ರೆ ಅದರಲ್ಲಿ ಆ ಜಯಣ್ಣ ಅವರು ಒಂದು ಸಣ್ಣ ವಿಡಿಯೋ ತುಣುಕಿತ್ತು. ಆದರೆ ಅವರು ಇವತ್ತು ನಮ್ಮೊಂದಿಗಿಲ್ಲ. ಈಗೊಂದು 4-5 ತಿಂಗಳ ಹಿಂದೆ ಅವರು ಕಾಲವಾದರು. ಸೊ ಹಾಗೆ ಜಯಣ್ಣವರು ಇಲ್ಲ ಅಂದ್ರೂ ಅವರು ನಮ್ಮ ಜೊತೆಗೆ ಮಾತು ಆಡಿದ ಸಂದರ್ಭಗಳು, ಸಮಯ ಮತ್ತು ಅವರು ಹೇಳಿಕೊಟ್ಟಂಥ ಹಾಡುಗಳು, ಅವರು ಕುಂಬಾರಿಕೆ ಬಗ್ಗೆ ನನಗೂ ಕೂಡ ಒಂದಿಷ್ಟು ಕಥೆಗಳನ್ನು ಹೇಳಿದರು. ಆ ಕಥೆಗಳ ಮೂಲಕ ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ ಅಂತ ನಾವು ಭಾವಿಸ್ತಾ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಸೊ ಈ ಕಲೆ ಇತ್ತೀಚೆಗೆ ನಶಿಸ್ತಾ ಇದೆ.
ಪ್ಲಾಸ್ಟಿಕ್ ಹಾವಳಿ, ಎಷ್ಟೋ ವಿಷ ಪ್ಲಾಸ್ಟಿಕ್ ಬಳಕೆಯಿಂದ ಏನೆಲ್ಲ ತೊಂದರೆಗಳು ಆಗ್ತವೆ ಅಂದರೂ ಕೂಡ ನಾವು ಅದರಿಂದ ದೂರ ಬರೋಕ್ಕೆ ಆಗಲ್ಲ, ಅಥವಾ ಅಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಅದ್ರ ಜೊತೆಗೆ. ಸೊ ಎನಿವೆ, ಅಟ್ಲೀಸ್ಟು ಮುಂದಿನ ಪೀಳಿಗೆಯಾದರೂ ಈ ಒಂದು ಕಲೆಯ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ಕೊಳ್ಳಿ. ಮತ್ತು ಈ ನನ್ನ ಬಾಲ್ಯದಲ್ಲಿ ನಮ್ಮ ತಾಯಿಯವರು ಈ ಮಡಿಕೆಯಲ್ಲೇ, ಅಂದರೆ ಮಡಿಕೆಯಿಂದ ಮಾಡಿದಂಥ ಪಾತ್ರೆಗಳಲ್ಲೇ ಹಾಲನ್ನು ಕುದಿಸ್ತಾಯಿದ್ರು, ಆಮೇಲೆ ಮೊಸರು ಮಾಡ್ತಿದ್ರು, ಮಜ್ಜಿಗೆನೂ ಮಾಡ್ತಿದ್ರು. ಜೊತೆಗೆ ನಾವು ಕುಡಿಯುವಂಥ ನೀರು, ಅಂದರೆ ಶೇಖರಣೆ ಮಾಡಬೇಕಲ್ಲ, ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ನಮಗೆ ನೀರು ತುಂಬ ಅಷ್ಟು ಮೌಲ್ಯವಾಗಿದ್ದು, ಯಾಕಂದರೆ 2 ಕಿಲೋಮೀಟ್ರ್ ದೂರ ಹೋಗಿ ನಾವು ಒಂದು ಕೂಡ ನೀರು ತರಬೇಕಿತ್ತು. ಹಾಗಾಗಿ ಗಡಿಗೆಯಲ್ಲೇ ನಾವು ಅದನ್ನು ಶೇಖರಣೆ ಮಾಡ್ತಾಯಿದ್ದೀವಿ. ಸೊ ಇಂಥ ಒಂದು ಕಲೆ ಮತ್ತು ಅನುಭವ ಮುಂದಿನ ಪೀಳಿಗೆ ಸಿಗಲಿ ಅಂತ ನಾನು ಆಶಿಸ್ತೇನೆ. ಆಗಿ ತಂಗಿ ಬೆನ್ನ ತಾಕಿತ್ತ, ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದೇನಾ ತಂಗಿ ಈ ವೃತ್ತಿಯನ್ನು ಉಳಿಸಿ ಬೇರೆ ಥರದಲ್ಲಿ ಬೆಳೆಸುವುದಕ್ಕೆ ಕರ್ನಾಟಕ ಸರ್ಕಾರ ಹಲವಾರು ತರಬೇತಿಗಳನ್ನು ಕೊಡ್ತಾ ಇದೆ. ಸೊ ಅದು ನನಗೆ ಗೊತ್ತಾಗಿದ್ದು ಜಾನಪದ ಲೋಕದಲ್ಲಿ ನಾನು ಅಭ್ಯಾಸ ಮಾಡ್ತಿದ್ದಾಗ ಅಲ್ಲಿ ಒಂದು ಮಳಿಗೆ ಇದೆ. ಈ ಮಣ್ಣಿನಿಂದ ಮಾಡುವಂಥ ದೀಪ, ಮಡಿಕೆ, ಕಂದೀಲು ಮತ್ತು ಗಣೇಶ ವಿಗ್ರಹಗಳು ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ. ಸೊ ಆವಾಗ ಒಬ್ಬ ಅಲ್ಲಿರುವಂಥ ಮಹಿಳೆ ಅವರು ನಮ್ಗೆ ಹೇಳಿದ್ದು, ಈ ಥರದಲ್ಲಿ ನಾವು ಪ್ರತಿ ಹಳ್ಳಿಗೆ ಹೋಗಿ ಮಾಡ್ತೀವಿ, ಅಥವಾ ಎಲ್ಲಿ ಆಸಕ್ತಿ ಇರುವಂಥ ಜನ ಇರ್ತಾರೋ ಅಲ್ಲಿಗೆ ಹೋಗಿ ನಾವು ಈ ಥರದ ತರಬೇತಿಯನ್ನು ಕೊಟ್ಟು ಅವರಿಗೆ ಒಂದು ಜೀವನವನ್ನು ಮಾಡುವಂಥ ಅವಕಾಶ ಕೂಡ ಆಗತ್ತೆ ಅಂತ ಹೇಳ್ತಿದ್ರು. ಬಹುಶಃ ಬಳಕೆ ಮಾಡಿಕೊಳ್ಳೋರು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಥರದೊಂದು ಯೋಜನೆ ಕೂಡ ಪ್ರಸ್ತುತ ದಿನಮಾನಗಳಲ್ಲಿದೆ. ಸಾಧ್ಯವಾದಷ್ಟು ಇಂಥ ಕಲೆಗಳನ್ನು ನಮ್ಮ ಸುತ್ತಮುತ್ತ ಇದ್ದರೆ ಅಟ್ಲೀಸ್ಟು ಒಂದು ವಸ್ತು ಸಂಗ್ರಹಾಲಯದಲ್ಲಿ ಇರುವಂಥ ನಾವೇನು ಈ ಹಳೆಯ ಪರಿಕರಗಳು, ಹಳೆಯ ನಾಣ್ಯಗಳು ಅಥವಾ ಮೂರ್ತಿಗಳು ನೋಡ್ತೀವೋ ಆ ಥರದಲ್ಲಾದರೂ ಈ ಕಲೆ ಉಳಿದ್ರೆ ಬಹಳ ಅನುಕೂಲ. ಸೊ ಇತ್ತೀಚೆಗೆ ನಾವು ಕೇಳ್ತಿದ್ದೀವಿ, ಆ ಮೆಟಲ್ ಉಪಯೋಗ ಮಾಡಬಾರ್ದು, ಈ ಮೆಟಲ್ ಉಪಯೋಗ ಮಾಡಬಾರ್ದು, ಇದರಲ್ಲಿ ಅಡುಗೆ ಮಾಡ್ತಿದ್ರೆ ಈ ಕಾಯಿಲೆ ಬರುತ್ತೆ, ಇದರಲ್ಲಿ ಅಡುಗೆ ಮಾಡ್ತಿದ್ರೆ ಆ ಕಾಯಿಲೆ ಬರುತ್ತೆ. ಈ ಥರದ ಒಂದು ದ್ವಂದ್ವದಲ್ಲಿ ಸಿಲುಕಿದ್ದೀವಿ. ಮಣ್ಣಿನಲ್ಲಿ ಮಾಡಿದಂಥ ಅಡಿಗೆ ಯಾವತ್ತಿಗೂ ಶ್ರೇಷ್ಠ ಅನ್ನೋದು ನನ್ನ ನಂಬಿಕೆ. ಮುಂದಿನ ಪೀಳಿಗೆಯವರಿಗೆ ಆ ಥರದ್ದು ಉಳಿದ್ರೆ ಬಹುಶಃ ಅವರು ಮತ್ತು ಆ ಒಂದು ಮಣ್ಣಿನಿಂದ ಮಾಡಿರುವಂಥ ಪದಾರ್ಥ, ಅಂದರೆ ಮಡಿಕೆಯಲ್ಲಿ ಮಾಡಿರುವಂಥ ಪದಾರ್ಥಗಳನ್ನ ತಿನ್ನೋದ್ರಲ್ಲಿ ಸಂಶಯವಿಲ್ಲ. ನಾನು ಚಿಕ್ಕಂದಿನಿದ್ದಾಗ ನಮ್ಮ ಮನೆಯಲ್ಲಿ ಮಡಿಕೆಯಲ್ಲೇ ಈ ಸಂಗಟಿ ಅಂತ ಮಾಡ್ತಿದ್ರು, ಅಂಬಲಿ ಅಂತ ಮಾಡ್ತಿದ್ರು, ಮತ್ತು ಹಾಲನ್ನು ಕಾಯಿಸೋದು ಅದರಲ್ಲೇ, ಮತ್ತು ಮೊಸರನ್ನು ಮಾಡೋದು ಸಣ್ಣ ಮಡಿಕೆಯಲ್ಲೇ ಮಾಡ್ತಿದ್ರು. ಆಮೇಲೆ ನೀರು ಕೂಡ ಅದರಲ್ಲೇ ಸಂಗ್ರಹ ಮಾಡ್ತಿದ್ವಿ. ಬಟ್ ಕಾಲಕ್ರಮೇಣ ಅಲ್ಯೂಮಿನಿಯಂ ಬಂತು. ಮೊದಲು ತಾಮ್ರ ಇತ್ತು, ಆಮೇಲೆ ಅಲ್ಯೂಮಿನಿಯಂ ಬಂತು. ಅಲ್ಯೂಮಿನಿಯಂ ನಂತರ ಪ್ಲಾಸ್ಟಿಕ್ ಬಂತು. ಹೇಗೆ ಹೊಸ ಹೊಸ ವಸ್ತುಗಳು ಬರ್ತಾ ಹೋದವು, ಹಾಗೆ ಮಣ್ಣಿನ ಮಡಿಕೆಗಳು, ಕುಡಿಕೆಗಳು ಹಿಂದೆ ಸರಿದಿದ್ದಾವೆ. ಮುಂದಿನ ಪೀಳಿಗೆಗೆ ಉಳಿಲಿ ಇಂಥ ಕಲೆ ಮತ್ತೊಮ್ಮೆ ಮೇನ್ ಸ್ಟ್ರೀಮಿಗೆ ಬರಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.